ಲಾರಿ ಮುಷ್ಕರದ ನೇರ ಪರಿಣಾಮ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರಿಗೆ ಹೊಡೆತ ಬಿದ್ದಿದೆ. ಲಾರಿ ಮುಷ್ಕರದಿಂದಾಗಿ ವರ್ತಕರಿಗೆ ಗ್ರಾಹಕರಿಗೂ ಕೂಡ ಪರಿಣಾಮ ಬೀರೋಕೆ ಪ್ರಾರಂಭ ಆಗಿದೆ. ಲಾರಿ ಮಾಲೀಕರ ಮುಷ್ಕರ ನಿರ್ಧಾರಕ್ಕೆ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಮಾರ್ಕೆಟ್ಗೆ ದಿನ ಬಳಕೆ ವಸ್ತುಗಳು ಬರಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷ ಉದಯ್ ಶಂಕರ್ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಗ್ರಾಹಕರಿಗಿರ್ಬೋದು, ರೈತರು ಲೋಡ್ ಮಾಡ್ಕೊಂಡ್ ಬಂದಿರೋದು ಈಗ ಮಧ್ಯ ದಾರಿಯಲ್ಲಿ ನಿಂತಿರೋ ನಮ್ಮ ಗಾಡಿಗಳಿರ್ಬೋದು. ಕಾರಣ ಏನಂದ್ರೆ ಈಗ ಆಗ್ರಾ, ಇಂದೂರು ಎಲ್ಲ ಲೋಡ್ ಮಾಡಿ ಬಂದ್ರೆ ಸುಮಾರು 5 ದಿನ ಆಗುತ್ತೆ ಬೆಂಗಳೂರು ಬರಕ್ಕೆ. ಆ ಗಾಡಿಗಳೆಲ್ಲ ಅದೆಲ್ಲ ಜಮೀನ್ ಮಾಲ್ನ ಇವರು ರೋಡ್ಗಳಲ್ಲಿ ನಿಲ್ಲಿಸ್ಬಿಟ್ಟಾಗ ರಸ್ತೆ ಈ ವೆದರ್ಗೆ ಮತ್ತೆ ಅಲ್ಲಿನ ವೆದರ್ಗೆ ಸೇರಿ ತೊಂದರೆ ಆಗಿ ಮಾಲು ಲಕ್ಷಾಂತರ ರೂಪಾಯಿ ಮಾಲು ಡ್ಯಾಮೇಜ್ ಬರೋ ಚಾನ್ಸಸ್ ಇದೆ ಸರ್. ಇದರಿಂದ ಗ್ರಾಹಕರಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ, ವರ್ತಕರಿಗೂ ಅಷ್ಟೇ ತೊಂದರೆ ಆಗುತ್ತೆ, ರೈತರಿಗೂ ತೊಂದರೆ. ಈ ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಲಾರಿ ಮುಷ್ಕರದ ನೇರ ಪರಿಣಾಮ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರಿಗೆ ಹೊಡೆತ ಬಿದ್ದಿದೆ. ಲಾರಿ ಮುಷ್ಕರದಿಂದಾಗಿ ವರ್ತಕರಿಗೆ ಗ್ರಾಹಕರಿಗೂ ಕೂಡ ಪರಿಣಾಮ ಬೀರೋಕೆ ಪ್ರಾರಂಭ ಆಗಿದೆ. ಲಾರಿ ಮಾಲೀಕರ ಮುಷ್ಕರ ನಿರ್ಧಾರಕ್ಕೆ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಮಾರ್ಕೆಟ್ಗೆ ದಿನ ಬಳಕೆ ವಸ್ತುಗಳು ಬರಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷ ಉದಯ್ ಶಂಕರ್ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಗ್ರಾಹಕರಿಗಿರ್ಬೋದು, ರೈತರು ಲೋಡ್ ಮಾಡ್ಕೊಂಡ್ ಬಂದಿರೋದು ಈಗ ಮಧ್ಯ ದಾರಿಯಲ್ಲಿ ನಿಂತಿರೋ ನಮ್ಮ ಗಾಡಿಗಳಿರ್ಬೋದು. ಕಾರಣ ಏನಂದ್ರೆ ಈಗ ಆಗ್ರಾ, ಇಂದೂರು ಎಲ್ಲ ಲೋಡ್ ಮಾಡಿ ಬಂದ್ರೆ ಸುಮಾರು 5 ದಿನ ಆಗುತ್ತೆ ಬೆಂಗಳೂರು ಬರಕ್ಕೆ. ಆ ಗಾಡಿಗಳೆಲ್ಲ ಅದೆಲ್ಲ ಜಮೀನ್ ಮಾಲ್ನ ಇವರು ರೋಡ್ಗಳಲ್ಲಿ ನಿಲ್ಲಿಸ್ಬಿಟ್ಟಾಗ ರಸ್ತೆ ಈ ವೆದರ್ಗೆ ಮತ್ತೆ ಅಲ್ಲಿನ ವೆದರ್ಗೆ ಸೇರಿ ತೊಂದರೆ ಆಗಿ ಮಾಲು ಲಕ್ಷಾಂತರ ರೂಪಾಯಿ ಮಾಲು ಡ್ಯಾಮೇಜ್ ಬರೋ ಚಾನ್ಸಸ್ ಇದೆ ಸರ್. ಇದರಿಂದ ಗ್ರಾಹಕರಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ, ವರ್ತಕರಿಗೂ ಅಷ್ಟೇ ತೊಂದರೆ ಆಗುತ್ತೆ, ರೈತರಿಗೂ ತೊಂದರೆ. ಈ ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಲಾರಿ ಮುಷ್ಕರದ ನೇರ ಪರಿಣಾಮ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರಿಗೆ ಹೊಡೆತ ಬಿದ್ದಿದೆ. ಲಾರಿ ಮುಷ್ಕರದಿಂದಾಗಿ ವರ್ತಕರಿಗೆ ಗ್ರಾಹಕರಿಗೂ ಕೂಡ ಪರಿಣಾಮ ಬೀರೋಕೆ ಪ್ರಾರಂಭ ಆಗಿದೆ. ಲಾರಿ ಮಾಲೀಕರ ಮುಷ್ಕರ ನಿರ್ಧಾರಕ್ಕೆ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಮಾರ್ಕೆಟ್ಗೆ ದಿನ ಬಳಕೆ ವಸ್ತುಗಳು ಬರಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷ ಉದಯ್ ಶಂಕರ್ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಗ್ರಾಹಕರಿಗಿರ್ಬೋದು, ರೈತರು ಲೋಡ್ ಮಾಡ್ಕೊಂಡ್ ಬಂದಿರೋದು ಈಗ ಮಧ್ಯ ದಾರಿಯಲ್ಲಿ ನಿಂತಿರೋ ನಮ್ಮ ಗಾಡಿಗಳಿರ್ಬೋದು. ಕಾರಣ ಏನಂದ್ರೆ ಈಗ ಆಗ್ರಾ, ಇಂದೂರು ಎಲ್ಲ ಲೋಡ್ ಮಾಡಿ ಬಂದ್ರೆ ಸುಮಾರು 5 ದಿನ ಆಗುತ್ತೆ ಬೆಂಗಳೂರು ಬರಕ್ಕೆ. ಆ ಗಾಡಿಗಳೆಲ್ಲ ಅದೆಲ್ಲ ಜಮೀನ್ ಮಾಲ್ನ ಇವರು ರೋಡ್ಗಳಲ್ಲಿ ನಿಲ್ಲಿಸ್ಬಿಟ್ಟಾಗ ರಸ್ತೆ ಈ ವೆದರ್ಗೆ ಮತ್ತೆ ಅಲ್ಲಿನ ವೆದರ್ಗೆ ಸೇರಿ ತೊಂದರೆ ಆಗಿ ಮಾಲು ಲಕ್ಷಾಂತರ ರೂಪಾಯಿ ಮಾಲು ಡ್ಯಾಮೇಜ್ ಬರೋ ಚಾನ್ಸಸ್ ಇದೆ ಸರ್. ಇದರಿಂದ ಗ್ರಾಹಕರಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ, ವರ್ತಕರಿಗೂ ಅಷ್ಟೇ ತೊಂದರೆ ಆಗುತ್ತೆ, ರೈತರಿಗೂ ತೊಂದರೆ. ಈ ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಲಾರಿ ಮುಷ್ಕರದ ನೇರ ಪರಿಣಾಮ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರಿಗೆ ಹೊಡೆತ ಬಿದ್ದಿದೆ. ಲಾರಿ ಮುಷ್ಕರದಿಂದಾಗಿ ವರ್ತಕರಿಗೆ ಗ್ರಾಹಕರಿಗೂ ಕೂಡ ಪರಿಣಾಮ ಬೀರೋಕೆ ಪ್ರಾರಂಭ ಆಗಿದೆ. ಲಾರಿ ಮಾಲೀಕರ ಮುಷ್ಕರ ನಿರ್ಧಾರಕ್ಕೆ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಮಾರ್ಕೆಟ್ಗೆ ದಿನ ಬಳಕೆ ವಸ್ತುಗಳು ಬರಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷ ಉದಯ್ ಶಂಕರ್ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಗ್ರಾಹಕರಿಗಿರ್ಬೋದು, ರೈತರು ಲೋಡ್ ಮಾಡ್ಕೊಂಡ್ ಬಂದಿರೋದು ಈಗ ಮಧ್ಯ ದಾರಿಯಲ್ಲಿ ನಿಂತಿರೋ ನಮ್ಮ ಗಾಡಿಗಳಿರ್ಬೋದು. ಕಾರಣ ಏನಂದ್ರೆ ಈಗ ಆಗ್ರಾ, ಇಂದೂರು ಎಲ್ಲ ಲೋಡ್ ಮಾಡಿ ಬಂದ್ರೆ ಸುಮಾರು 5 ದಿನ ಆಗುತ್ತೆ ಬೆಂಗಳೂರು ಬರಕ್ಕೆ. ಆ ಗಾಡಿಗಳೆಲ್ಲ ಅದೆಲ್ಲ ಜಮೀನ್ ಮಾಲ್ನ ಇವರು ರೋಡ್ಗಳಲ್ಲಿ ನಿಲ್ಲಿಸ್ಬಿಟ್ಟಾಗ ರಸ್ತೆ ಈ ವೆದರ್ಗೆ ಮತ್ತೆ ಅಲ್ಲಿನ ವೆದರ್ಗೆ ಸೇರಿ ತೊಂದರೆ ಆಗಿ ಮಾಲು ಲಕ್ಷಾಂತರ ರೂಪಾಯಿ ಮಾಲು ಡ್ಯಾಮೇಜ್ ಬರೋ ಚಾನ್ಸಸ್ ಇದೆ ಸರ್. ಇದರಿಂದ ಗ್ರಾಹಕರಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ, ವರ್ತಕರಿಗೂ ಅಷ್ಟೇ ತೊಂದರೆ ಆಗುತ್ತೆ, ರೈತರಿಗೂ ತೊಂದರೆ. ಈ ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಲಾರಿ ಮುಷ್ಕರದ ನೇರ ಪರಿಣಾಮ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರಿಗೆ ಹೊಡೆತ ಬಿದ್ದಿದೆ.
ಲಾರಿ ಮುಷ್ಕರದಿಂದಾಗಿ ವರ್ತಕರಿಗೆ ಗ್ರಾಹಕರಿಗೂ ಕೂಡ ಪರಿಣಾಮ ಬೀರೋಕೆ ಪ್ರಾರಂಭ ಆಗಿದೆ. ಲಾರಿ ಮಾಲೀಕರ ಮುಷ್ಕರ ನಿರ್ಧಾರಕ್ಕೆ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಮಾರ್ಕೆಟ್ಗೆ ದಿನ ಬಳಕೆ ವಸ್ತುಗಳು ಬರಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷ ಉದಯ್ ಶಂಕರ್ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಗ್ರಾಹಕರಿಗಿರ್ಬೋದು, ರೈತರು ಲೋಡ್ ಮಾಡ್ಕೊಂಡ್ ಬಂದಿರೋದು ಈಗ ಮಧ್ಯ ದಾರಿಯಲ್ಲಿ ನಿಂತಿರೋ ನಮ್ಮ ಗಾಡಿಗಳಿರ್ಬೋದು. ಕಾರಣ ಏನಂದ್ರೆ ಈಗ ಆಗ್ರಾ, ಇಂದೂರು ಎಲ್ಲ ಲೋಡ್ ಮಾಡಿ ಬಂದ್ರೆ ಸುಮಾರು 5 ದಿನ ಆಗುತ್ತೆ ಬೆಂಗಳೂರು ಬರಕ್ಕೆ. ಆ ಗಾಡಿಗಳೆಲ್ಲ ಅದೆಲ್ಲ ಜಮೀನ್ ಮಾಲ್ನ ಇವರು ರೋಡ್ಗಳಲ್ಲಿ ನಿಲ್ಲಿಸ್ಬಿಟ್ಟಾಗ ರಸ್ತೆ ಈ ವೆದರ್ಗೆ ಮತ್ತೆ ಅಲ್ಲಿನ ವೆದರ್ಗೆ ಸೇರಿ ತೊಂದರೆ ಆಗಿ ಮಾಲು ಲಕ್ಷಾಂತರ ರೂಪಾಯಿ ಮಾಲು ಡ್ಯಾಮೇಜ್ ಬರೋ ಚಾನ್ಸಸ್ ಇದೆ ಸರ್. ಇದರಿಂದ ಗ್ರಾಹಕರಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ, ವರ್ತಕರಿಗೂ ಅಷ್ಟೇ ತೊಂದರೆ ಆಗುತ್ತೆ, ರೈತರಿಗೂ ತೊಂದರೆ. ಈ ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಲಾರಿ ಮುಷ್ಕರದ ನೇರ ಪರಿಣಾಮ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರಿಗೆ ಹೊಡೆತ ಬಿದ್ದಿದೆ. ಲಾರಿ ಮುಷ್ಕರದಿಂದಾಗಿ ವರ್ತಕರಿಗೆ ಗ್ರಾಹಕರಿಗೂ ಕೂಡ ಪರಿಣಾಮ ಬೀರೋಕೆ ಪ್ರಾರಂಭ ಆಗಿದೆ. ಲಾರಿ ಮಾಲೀಕರ ಮುಷ್ಕರ ನಿರ್ಧಾರಕ್ಕೆ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಮಾರ್ಕೆಟ್ಗೆ ದಿನ ಬಳಕೆ ವಸ್ತುಗಳು ಬರಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷ ಉದಯ್ ಶಂಕರ್ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಗ್ರಾಹಕರಿಗಿರ್ಬೋದು, ರೈತರು ಲೋಡ್ ಮಾಡ್ಕೊಂಡ್ ಬಂದಿರೋದು ಈಗ ಮಧ್ಯ ದಾರಿಯಲ್ಲಿ ನಿಂತಿರೋ ನಮ್ಮ ಗಾಡಿಗಳಿರ್ಬೋದು. ಕಾರಣ ಏನಂದ್ರೆ ಈಗ ಆಗ್ರಾ, ಇಂದೂರು ಎಲ್ಲ ಲೋಡ್ ಮಾಡಿ ಬಂದ್ರೆ ಸುಮಾರು 5 ದಿನ ಆಗುತ್ತೆ ಬೆಂಗಳೂರು ಬರಕ್ಕೆ. ಆ ಗಾಡಿಗಳೆಲ್ಲ ಅದೆಲ್ಲ ಜಮೀನ್ ಮಾಲ್ನ ಇವರು ರೋಡ್ಗಳಲ್ಲಿ ನಿಲ್ಲಿಸ್ಬಿಟ್ಟಾಗ ರಸ್ತೆ ಈ ವೆದರ್ಗೆ ಮತ್ತೆ ಅಲ್ಲಿನ ವೆದರ್ಗೆ ಸೇರಿ ತೊಂದರೆ ಆಗಿ ಮಾಲು ಲಕ್ಷಾಂತರ ರೂಪಾಯಿ ಮಾಲು ಡ್ಯಾಮೇಜ್ ಬರೋ ಚಾನ್ಸಸ್ ಇದೆ ಸರ್. ಇದರಿಂದ ಗ್ರಾಹಕರಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ, ವರ್ತಕರಿಗೂ ಅಷ್ಟೇ ತೊಂದರೆ ಆಗುತ್ತೆ, ರೈತರಿಗೂ ತೊಂದರೆ. ಈ ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಲಾರಿ ಮುಷ್ಕರದ ನೇರ ಪರಿಣಾಮ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರಿಗೆ ಹೊಡೆತ ಬಿದ್ದಿದೆ. ಲಾರಿ ಮುಷ್ಕರದಿಂದಾಗಿ ವರ್ತಕರಿಗೆ ಗ್ರಾಹಕರಿಗೂ ಕೂಡ ಪರಿಣಾಮ ಬೀರೋಕೆ ಪ್ರಾರಂಭ ಆಗಿದೆ. ಲಾರಿ ಮಾಲೀಕರ ಮುಷ್ಕರ ನಿರ್ಧಾರಕ್ಕೆ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಮಾರ್ಕೆಟ್ಗೆ ದಿನ ಬಳಕೆ ವಸ್ತುಗಳು ಬರಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈರುಳ್ಳಿ ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷ ಉದಯ್ ಶಂಕರ್ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ ಬರೋ ಗ್ರಾಹಕರಿಗಿರ್ಬೋದು, ರೈತರು ಲೋಡ್ ಮಾಡ್ಕೊಂಡ್ ಬಂದಿರೋದು ಈಗ ಮಧ್ಯ ದಾರಿಯಲ್ಲಿ ನಿಂತಿರೋ ನಮ್ಮ ಗಾಡಿಗಳಿರ್ಬೋದು. ಕಾರಣ ಏನಂದ್ರೆ ಈಗ ಆಗ್ರಾ, ಇಂದೂರು ಎಲ್ಲ ಲೋಡ್ ಮಾಡಿ ಬಂದ್ರೆ ಸುಮಾರು 5 ದಿನ ಆಗುತ್ತೆ ಬೆಂಗಳೂರು ಬರಕ್ಕೆ. ಆ ಗಾಡಿಗಳೆಲ್ಲ ಅದೆಲ್ಲ ಜಮೀನ್ ಮಾಲ್ನ ಇವರು ರೋಡ್ಗಳಲ್ಲಿ ನಿಲ್ಲಿಸ್ಬಿಟ್ಟಾಗ ರಸ್ತೆ ಈ ವೆದರ್ಗೆ ಮತ್ತೆ ಅಲ್ಲಿನ ವೆದರ್ಗೆ ಸೇರಿ ತೊಂದರೆ ಆಗಿ ಮಾಲು ಲಕ್ಷಾಂತರ ರೂಪಾಯಿ ಮಾಲು ಡ್ಯಾಮೇಜ್ ಬರೋ ಚಾನ್ಸಸ್ ಇದೆ ಸರ್. ಇದರಿಂದ ಗ್ರಾಹಕರಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ, ವರ್ತಕರಿಗೂ ಅಷ್ಟೇ ತೊಂದರೆ ಆಗುತ್ತೆ, ರೈತರಿಗೂ ತೊಂದರೆ. ಈ ಎಲ್ಲಾ ಹೊಡೆತಗಳು ಇವತ್ತು ಲೋಡ್ ಆಗದೆ ಇದ್ರೆ ಹೊರಗಡೆಯಿಂದ